ಗುರುವಾರ ಇತ್ತು, ಇವತ್ತೆಲ್ಲ ಪಗಾರ ಬಂದೈತಿ, ಹೋಗಿರ್ತಿ. ನಮಗೂ ಕರ್ಕೊಂಡು ಹೋಗಿದ್ರೆ ನಾವು ಬರ್ತಿದ್ದೇವೆ. ಯಾವುದು ಡಿಮಾರ್ಟನೋ ಶಾಪಿಂಗ್ ಹೋಗಿರ್ತಾರೆ ಅವರು. ಒಳಗೆ ಹೋದ್ರೆ ಜಲ್ದಿ ಹೊರಗೆ ಬರೋಂಗಿಲ್ಲ, ಭಾಳ ಕಷ್ಟ. ಬಹಳ ಸುಂದರವಾಗಿ ದೇವರ ದಾಸಿಮಾರ್ಯರ ಪುರಾಣವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ನಿನ್ನೆ ದಿವಸ ಪೀಠಿಕಾ ಅಧ್ಯಾಯದ ಪ್ರಾರಂಭ ದಿವಸ. ಕವಿಗಳು ಯಾರು? ಬಸವಣ್ಣ ಗೊತ್ತಾನ? ಬಸವಣ್ಣ ಪುರಾಣವನ್ನು ಬರೆದಂಥ ಕವಿಗಳು ಯಾರು? ನನಗೂ ಗೊತ್ತಿಲ್ಲ ನೋಡಿ, ಹೇಳೋಗಿರ್ತೀನಿ. ವಿರೂಪಾಕ್ಷ ಕವಿಗಳು ಅಂತ. ವಿರೂಪಾಕ್ಷ ಪಂಡಿತರು, ವಿರೂಪಾಕ್ಷ ಕವಿಗಳು 18ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥವರು. ಎಲ್ಲ ಶರಣರ ವಿಚಾರಗಳನ್ನು ಬಸವಾದಿ ಶರಣರು 10-11ನೇ ಶತಮಾನದಿಂದಲೂ ಪ್ರಾರಂಭವಾಯಿತು. ದಾಸಿಮಾರ್ಯರಿಂದ ಪ್ರಾರಂಭವಾಗಿ ಕೊನೆಗೆ ಬಸವಣ್ಣನ ಕಾಲದಲ್ಲಿ ಮುಕ್ತ ಆಯಿತು ಶರಣರ ಸಂತತಿ. ಮತ್ತು 15ನೇ ಶತಮಾನದಲ್ಲಿ ಪ್ರಾರಂಭವಾಗ್ತದೆ. 11ನೇ ಶತಮಾನದಲ್ಲಿ ದಾಸಿಮಯ್ಯ, ಕೊಂಡಗೋಳಿ ಕೇಶಿರಾಯ, ಕೆಂಬಾವಿ ಭೋಗಯ್ಯ, ಆ ಸಗರ ನಾಡಿನಲ್ಲಿ ಅನೇಕರಿರ್ತಾರೆ. 10-11ನೇ ಶತಮಾನದ ಪ್ರಾರಂಭವಾಗಿ 12ನೇ ಶತಮಾನದಲ್ಲಿ ಹೇಗೈತಂದ್ರೆ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಹೆಮ್ಮರವಾಗಿ ಬೆಳೆಯಿತು, ದೊಡ್ಡದಾಗಿ. ದಾಸಿಮಯ್ಯನೇ ಇದಕ್ಕೆ ಮುಖ್ಯವಾಗಿ ಕಾರಣಕರ್ತ, ಬೀಜ ಬಿತ್ತಿದವನು. ಪ್ರಾರಂಭವಾಗಿದ್ದು ದಾಸಿಮಾರ್ಯರಿಂದ. ಅಂತ ದಾಸಿಮಯ್ಯನವರ ಕಾಲದಲ್ಲಿ ಒಂದು ಬೀಜ ರೂಪದಲ್ಲಿರ್ತಕ್ಕಂಥ ವಚನ ಸಾಹಿತ್ಯ, ಸಾಮಾಜಿಕ ಚಳುವಳಿ, ಲಿಂಗ ಸಮಾನತೆ, ಸ್ತ್ರೀ ಸಮಾನತೆ, ಲಿಂಗ ಸಮಾನತೆ ಬೇಕು ನಮ್ಮಲ್ಲಿ, ಮೇಲು ಕೀಳು ಅನ್ನುವಂಥದ್ದು, ಜಾತಿ ಸಮಾನತೆ, ಎಲ್ಲ ತತ್ವವನ್ನು ಮೊದಲು ಪ್ರಾರಂಭ ಮಾಡಿದ್ದು ದಾಸಿಮಯ್ಯನವರ ಕಾಲದಿಂದ. ಅಂತಹ ದಾಸಿಮಾರ್ಯರು ಸಗರನಾಡಿನಲ್ಲಿ, ಅಂದರೆ ಇವತ್ತಿನ ಕಾಲದಲ್ಲಿ ಅಂತಂದರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಬರುತ್ತದೆ. ಮೊದಲೇನಿತ್ತು ಅಂತಂದರೆ ಕಲಬುರಗಿ ಜಿಲ್ಲೆ ಸುರಪುರ ತಾಲೂಕು, ಕಲಬುರಗಿ ಜಿಲ್ಲೆ ಸುರಪುರ ತಾಲೂಕಿತ್ತು. ಈಗ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಅಂತ ಮಾಡಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಅವತರಿಸಿ ವಚನ ಸಾಹಿತ್ಯವನ್ನು, ಸಾಮಾಜಿಕ ಧಾರ್ಮಿಕ ಒಂದು ತತ್ವವನ್ನು ಸಮವಾಗಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬಹುದು. ಇಲ್ಲಿ ಜಾತಿ, ಮತ, ಕುಲ, ಯಾವುದೇ ಹೆಣ್ಣು ಗಂಡು ಅಲ್ಲದೆ ಎಲ್ಲವನ್ನು ಅಳವಡಿಸಿಕೊಳ್ಳಬಹುದು ಅನ್ನುವಂಥ ತತ್ವವನ್ನು ಮೊದಲು ಪ್ರಾರಂಭ ಮಾಡಿದ ದಾಸಿಮಾರ್ಯ. ಅಂತಹ ದಾಸಿಮಾರ್ಯರ ಜೀವನ ಚರಿತ್ರೆಯನ್ನು ವಿರೂಪಾಕ್ಷ ಪಂಡಿತರು, ವಿರೂಪಾಕ್ಷ ಕವಿಗಳವರು ಬರೆದಿದ್ದಾರೆ. 17 ಅಧ್ಯಾಯ 1156 ಪದ್ಯಗಳಲ್ಲಿ, 1156 ಪದ್ಯಗಳಲ್ಲಿ ಭಾಮಿನಿ ಷಟ್ಪದಿ. ಈ ಭಾಮಿನಿ ಷಟ್ಪದಿಗಳನ್ನು ಬಹಳ 6 ಷಟ್ಪದಿ ಅಂದರೆ 6 ಸಾಲುಗಳಿಂದ ಕೂಡಿರ್ತಕ್ಕಂಥ ಈ ಪದ್ಯ ರೂಪದಲ್ಲಿ ಚರಿತ್ರೆಯನ್ನು ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನಿನ್ನೆಯ ದಿವಸ ಪೀಠಿಕಾ ಅಧ್ಯಾಯದಲ್ಲಿ ಗುರುಗಳು ಏನು ಮಾಡಿದ್ದಾರೆ ಅಂತಂದರೆ ಗುರು ದೇವತೆಯ ಪ್ರಾರ್ಥನೆ ಮಾಡಿದ್ದಾರೆ. ಗುರು ಮತ್ತು ದೇವತೆ ಪ್ರಾರ್ಥನೆ ಮುಖ್ಯ ಇದೆ ನಮಗೆ. ಯಾವುದೇ ಶುಭ ಕಾರ್ಯವನ್ನು ನಿರ್ವಿಘ್ನವಾಗಿ ಸಮಾಪ್ತಿಯಾಗಬೇಕಾಗಿತ್ತಂದ್ರೆ ನಾವು ಗುರು ದೇವತೆಯ ಪ್ರಾರ್ಥನೆ ಮಾಡುವುದು ಮುಖ್ಯ. ಎಂಟು ಬಸವಣ್ಣರು ಅದು ಶುಭ ಕಾರ್ಯ ಮನೆಯಲ್ಲಿ ಆಗಲಿ. ನಾವು ಮನೆಯಲ್ಲಿ ದೇವಸ್ಥಾನದಲ್ಲಿ ಏನೋ ಶುಭ ಕಾರ್ಯ ಮಾಡ್ತೇವೆ, ಗಂಗಾ ಪೂಜೆ ಅಂತ ಮಾಡ್ತೇವೆ, ಗಂಗಾದನ್ನು ತರದ್ದು ಪೂಜೆ ಮಾಡ್ತೇವೆ. ಮನೆಯೊಳಗೆ ಶುಭ ಕಾರ್ಯವಾಯ್ತ ಬಾವಿ ನೀರಿಗೆ ಹೋಗ್ತೇವೆ, ಬೋರಿ ಪೂಜೆ ಮಾಡ್ತೇವೆ. ಒಟ್ಟ ಶುಭ ಕಾರ್ಯಕ್ಕೆ ಮಂಗಲಾಚರಣೆಯನ್ನು ಮಾಡುವಂಥ ಸಂಪ್ರದಾಯ ನಮ್ಮ ಭಾರತೀಯ ಪರಂಪರೆ. ಏನಾಯಿತು ಅಂತ ಕೇಳಿದರೆ ಇಲ್ಲಿ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಂಗಲ ಅಂದರೆ ಪರಮಾತ್ಮನ ಸ್ತುತಿಯನ್ನು, ದೇವತೆಯ ಸ್ತುತಿಯನ್ನು, ಗುರುಗಳ ಸ್ಮೃತಿಯನ್ನು, ಬಸವಾದಿ ಶರಣರ
ಸ್ತುತಿಯನ್ನು ಮಾಡೋದ್ರ ಜೊತೆಗೆ ಅವರ ಸ್ಮರಣೆ ಮಾಡಿಕೊಂಡು ನಾನು ಗ್ರಂಥವನ್ನು ಬರಿತಾ ಇದ್ದೇನೆ. ಈ ಗ್ರಂಥವನ್ನು ನಿರ್ವಿಘ್ನವಾಗಿ ಸಮಾಪ್ತಿ ಆಗಬೇಕು. ಅಂದರೆ ಯಾವುದೇ ಅಡಚಣೆ ಇಲ್ಲದೆ ಮಂಗಲವಾಗಬೇಕು. ಈ ಮಂಗಲಾಚರಣೆಯನ್ನು 3 ರೀತಿಯಲ್ಲಿ ನೋಡಿದ್ದೇವೆ. ಒಂದು ನಮಸ್ಕಾರಾತ್ಮಕ ಮಂಗಲ, ಒಂದು ವಸ್ತು ನಿರ್ದೇಶಾತ್ಮಕ ಮಂಗಲ, ಇನ್ನೊಂದು ಆಶೀರ್ವಾದಾತ್ಮಕ ಮಂಗಲ. ಯಾವುದೇ ಕಾರ್ಯವಾಗಲಿ ಯಾವುದೇ ಇದು ಅದರ ಪ್ರಯೋಜನ ಏನಂತಂದ್ರೆ ಆಶೀರ್ವಾದ. ವರ್ಣನೆ ಮಾಡ್ತಾ ಇದೆಯವಲ್ಲ, ವರ್ಣನೆ ಮಾಡೋದಿದೆಯಲ್ಲ, ಅದು ವಸ್ತು ನಿರ್ದೇಶಾತ್ಮಕ ಮಂಗಲ. ನಮಸ್ಕಾರಾತ್ಮಕ ಅಂದರೆ ಎಲ್ಲರನ್ನ ನಮಸ್ಕಾರ ಮಾಡಿ ಅವ್ರದ್ದು ಕಥೆಯನ್ನು, ಅವ್ರ ಚರಿತ್ರೆಯನ್ನು ಹೇಳ್ತೀವಲ್ಲ, ಅದನ್ನು ನಮಸ್ಕಾರಾತ್ಮಕ ಮಂಗಲ. ನಮಸ್ಕಾರಾತ್ಮಕ ಮಂಗಲ ಬರಲಿತ್ತೀರಿ ಎಲ್ಲರೂ? ನೆನಪಿಟ್ಕೋಬೇಕು, ಬರೀಬೇಕು. ನೀವು ಬೆಲ್ಲ ಬರೆದು ಕೊಟ್ರಿ ಅಂದ್ರೆ ಬಹುಮಾನ. ನಾನು ನಿನ್ನಿಂದ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಿನ್ನೆಲ್ಲ ಸರಿಯಾಗಿ ಕೇಳಿಲ್ಲ ಅಂತ. ಇವತ್ತು ಕರೆಕ್ಟಾಗೈತಿ. ಕರೆಕ್ಟ್ ಆಗಿದ್ದಲ್ಲಿ ಇವತ್ತು? ಹಾಂ, ನಾನು ಶಾಣೆಯಾಗಿನಿಲ್ಲ ಸ್ವಲ್ಪ. ಬಂದು 5 ಗಂಟೆಗೆ ಬಂದು ಮೈಕ್ ಕೆಳಗಿನ ತೆಗೆದು ಅವ್ರಿಗೆ ಕರೆದು ಫೋನ್ ಹಚ್ಚಿಸಿ, ಮತ್ತೇನು ಮಾಡ್ತಾರೆ? ಇಲ್ಲಾಂದ್ರೆ ಏನು ಮಾಡ್ತಾರೆ, ಇದೇ ಟೈಮಿಗೆ ಬರ್ತಾರೆ, ತೆಗಿತಾರೆ ರೀ. 7ಕ್ಕೆ ಹೇಳ್ಯಾರಲ್ಲ, 7ಕ್ಕೆ ಚಾಲು ಮಾಡ್ತಾರಲ್ಲ ಇನ್ನೂ ಅಂತೇಳಿ. ಅದಕ್ಕೆ ಆಗಬಾರ್ದು ಅಂತ ಮಂಗಲವನ್ನು ಆ ಉದ್ದೇಶ ಇಟ್ಕೊಂಡು ನಮಸ್ಕಾರಾತ್ಮಕ, ವಸ್ತು ನಿರ್ದೇಶಾತ್ಮಕ, ಇದು ಕೊನೆಗೆ ಆಶೀರ್ವಾದವನ್ನು ಮಾಡುವಂಥದ್ದು ಆಶೀರ್ವಾದಾತ್ಮಕ ಮಂಗಲ. ಈ 3 ಮಂಗಲವನ್ನು ಇಟ್ಕೊಂಡು ಕವಿಗಳು ಚರಿತ್ರೆಯನ್ನು ಬರಿತಾ ಹೋಗ್ತಾ ಇದ್ದಾರೆ. ಮೊದಲು ಗುರುವಿನ ಸ್ಮರಣೆ, ಯಾಕೆ ನೆನೆಯುವುದನ್ನು ದಿನದುದಯ ಕಾಲದ ಎಚ್ಚರಿಕೆಗಳು ವಿನೂತ ಗುರುಮೂರ್ತಿಯನ್ನು ಉಮೇಶನಂಗರಿಯನ್ನು ಬಳಿಕ ಅಂತಂದರು, ನಿಜಗೊಂಡ್ರು. ಅದಕ್ಕೆ ಬಸವಣ್ಣನವರು ಕೂಡ ಬಹಳ ಚಂದ ಹೇಳಿದ್ದಾರೆ. ಮಡಿಕೆಯ ಮಾಡುವಳೆ ಮೊನ್ನೆ ಮೊದಲು ಹೇಳ್ತಾರೆ. ಮಡಿಕೆಯ ಮಾಡುವಳೆ ಮೊನ್ನೆ ಮೊದಲು, ಮಡಿಕೆಯ ಮಾಡುವಳೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವಳೆ ಮೊನ್ನೆ ಮೊದಲು. 4 ಅಂಶ. ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವಡೆ ಮೊನ್ನೆ ಮೊದಲು. ಶಿವ ಪಥವ ಅರಿವಡೆ, ಶಿವ ಪಥವ ಅರಿವಡೆ, ಗುರು ಪಥವೇ ಮೊದಲು. ಬಹಳ ಸುಂದರವಾದಂಥ ಮಾತು ಹೇಳ್ತಾರೆ. ಶಿವ ಪಥವನ್ನು ಅರಿಬೇಕಾಗಿತ್ತು, ಗುರು ಪಥವ ಬೇಕು ಅಂತ. ಈಗ ಗುರುವಿನ ಲೀಲೆಯನ್ನು, ಗುರುವಿನ ಚರಿತ್ರೆಯನ್ನು ಬರಿತಕ್ಕಂಥ ಈ ವಿರೂಪಾಕ್ಷ ಕವಿಗಳು ಗುರುವಿನ ಸ್ಮರಣೆ, ದೇವತೆಯ ಸ್ಮರಣೆಯನ್ನು ಮಾಡಿಕೊಂಡು ಪ್ರಾರಂಭ ಮಾಡ್ತಾರೆ. ಹಾಗೆ ಮಡಿಕೆಯನ್ನು ಮಾಡಬೇಕಾಗಿತ್ತಂದ್ರೆ, ಗಡಿಗೆಗಳನ್ನು ಮಾಡಬೇಕಾಗಿತ್ತು. ಏನು ಬೇಕು? ಏನು ಬೇಕ್ರಿ? ಏನು ಬೇಕು? ಹೇಳ್ತೀನಿ. ಗಡಿಗೆ ಮಾಡಬೇಕಾದ್ರೆ ಕುಂಬಾರ ಬೇಕಲ್ಲ, ಕುಂಬಾರ ಬೇಕು, ಕುಂಬಾರು ಬೇಕು, ಮಣ್ಣು ಬೇಕು, ಚಕ್ರನೇ ಬೇಕು, ಬಡಿಗೆನೂ ಬೇಕು. ಹಾಗೆ ಅದರ ಅವಶ್ಯಕತೆ ಇದೆ. ಎಲ್ಲ ಹೇಗೆ ಬೇಕೋ ಹಾಗೆ ಆಭರಣ ಮಾಡಬೇಕಾಗಿತ್ತಂದ್ರೆ ಬಂಗಾರ ಬೇಕು, ಬೆಳೆ ಬೇಕು, ವಸ್ತು ಬೇಕು ಒಟ್ಟು. ಹಾಗೆ ಶಿವಪಥವ ಅರಿವಣೆ ಗುರುಪಥವೇ ಮೊದಲು ಅನ್ನುವಂಥದ್ದನ್ನು ನಾವು ಶರಣರು ಹೇಳಿದಂತೆ, ಇಲ್ಲಿ ಈ ಚರಿತ್ರೆಯನ್ನು ಬರುವುದಕ್ಕಿಂತ ಪೂರ್ವದಲ್ಲಿ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ. ಗುರುವಿನ ಸ್ಮರಣೆಯ ನಂತರ ದೇವತೆ ಸ್ಮರಣೆ ಮಾಡ್ತಾರೆ. ದೇವತೆ ಸ್ಮರಣೆ ನಂತರ ಬಸವಾದಿ ಶರಣರನ್ನು ಸ್ಮರಣೆಯನ್ನು ಮಾಡ್ತಾರೆ. ಈ ಮಂಗಲಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಹೀಗೆ ಮಂಗಲಾಚರಣೆಯನ್ನು ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಹೇಳ್ತೀನಿ, ಮಂಗಲಾಚರಣೆಯನ್ನು ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಯಿತು. ಮಂಗಲಾಚರಣೆಯನ್ನು ಯಾಕೆ ಮಾಡ್ತಾರೆ ಅಂದ್ರೆ ಕಾರ್ಯವನ್ನು ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಸಮಾಪ್ತಿ ಆಗಬೇಕು ಅನ್ನೋಗೋಸ್ಕರ ಮಂಗಲಾಚರಣೆಯನ್ನು ಮಾಡ್ತಾರೆ. ನಿಮಗೆಲ್ಲ ಕೊನೆಗೆ ಮಂಗಲಾಚರಣೆ ಮಾಡೋದು ಅಷ್ಟೇ ಗೊತ್ತದ. ಇಲ್ಲಿ ಆದಿ ಅಂತ್ಯ ಮಧ್ಯ, ಮೊದಲಿಗೂ ಮಂಗಲ, ಮಧ್ಯಕ್ಕೂ ಮಂಗಲ, ಕೊನೆಗೂ ಮಂಗಲ. 3 ರೀತಿ ಮಂಗಲಾಚರಣೆ, ಮಧ್ಯ, ಆದಿ, ಮಧ್ಯ, ಅಂತ್ಯ. ಇಂಥ ಮಂಗಲವನ್ನು ಮಾಡುವುದರ ಜೊತೆಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ವರ್ಗದ ವಿಚಾರವನ್ನು ಏಕೆ ಹೇಳ್ತಾರೆ ಅಂತ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ ಸ್ವರ್ಗ ಅಂದರೆ ಏನು ಅಂತ ಗೊತ್ತಿಲ್ಲ. ಸ್ವರ್ಗ ಏನೇಂದ್ರೆ ಬಸವಣ್ಣ, ಸ್ವರ್ಗ ಅಂದ್ರೆ ಸ್ವರ್ಗ, ಸ್ವರ್ಗ ಅಂದ್ರೆ ಸ್ವರ್ಗ.
ಸ್ವರ್ಗ ಅಂದರೆ ಏನು ಅಂತಂದ್ರೆ ಸುಖವಾಗಿರ್ತಕ್ಕಂಥದ್ದು, ಆನಂದವಾಗಿರುವಂಥದ್ದು ಅಲ್ಲ. ನರಕ ಅಂದ್ರೆ ದುಃಖ ಅಂತ. ಬಸವಣ್ಣರು ಅದಕ್ಕೆ ಹೇಳಿದ್ದಾರೆ, ಅಯ್ಯ ಎಂದಡೆ ಸ್ವರ್ಗ, ಎಲ್ಲೋ ಎಂದಡೆ ನರಕ. ಮರ್ಕಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಅಯ್ಯ ಎಂದಡೆ ಸ್ವರ್ಗ, ಎಲ್ಲವ ಎಂದಡೆ ನರಕ ಅನ್ನುವಂಥ ವಿಚಾರವಾಗಿ ನಾವು ನೋಡಿದಾಗ ಗೌರವನ ಪ್ರೀತಿಯಿಂದ ಎಲ್ಲಿ ನಗನಗುತ್ತಾ ಸಂತೋಷವಾಗಿ ಇರ್ತಾರೋ ಅಲ್ಲಿ ಸ್ವರ್ಗ ಐತಿ ಅಂತ ತಿಳ್ಕೊಬೇಕು. ಎಲ್ಲಿ ಕಚ್ಚಾಡ್ಕೋತು ಜಗಳ ಆಡ್ಕೊಂತಿರ್ತಾರಲ್ಲ ಅಲ್ಲಿ ನರಕ ಅಂತ ತಿಳ್ಕೊಬೇಕು. ಆದರೆ ಪುರಾಣ, ನಮ್ಮ ಪುರಾಣಗಳು ಗರುಡ ಪುರಾಣ ಆಗಲಿ, ವಿಷ್ಣು ಪುರಾಣ, ಅನೇಕ 18 ಪುರಾಣ ಅದಾವ. 18 ಪುರಾಣ, 6 ಶಾಸ್ತ್ರ, 4 ವೇದ. ಎಷ್ಟು ರೀ? 4 ವೇದ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. 4 ಹೇಳ್ತಾರೆ. ಇನ್ನೂ ಮಾತ್ರ ಸೇರಿಸೋನು ಧರ್ಮವೇದ ಒಂದು ಹೇಳ್ತಾರೆ, ಆಯುರ್ವೇದ ಒಂದು ಹೇಳ್ತಾರೆ. ನಮ್ಗೆ ಬೇಕಾಗಿಲ್ಲ, ನಮ್ಗೆ 4 ವೇದ ಸಾಕು. ಈ 4 ವೇದ, 6 ಶಾಸ್ತ್ರಗಳು ಇದು ಬರ್ತದೆ. 6 ಶಾಸ್ತ್ರ ಅಂದರೆ ಕಾವ್ಯ, ಮೀಮಾಂಸ, ನ್ಯಾಯ, ತರ್ಕ, ವೈಶೇಷಿಕ, ಇವೆಲ್ಲ ಏನೋ ಶಾಸ್ತ್ರಗಳು. 18 ಪುರಾಣ: ಬ್ರಹ್ಮ ಪುರಾಣ, ವಿಷ್ಣು ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಏನದಲ್ಲ. ಈ 18 ಪುರಾಣ ಎಲ್ಲ ಬರೆದವರು ವ್ಯಾಸರೇ. 18 ಪುರಾಣ, 4 ವೇದ, 6 ಶಾಸ್ತ್ರ ಬರೆದವರು ವ್ಯಾಸರು. ಈ ಎಲ್ಲವನ್ನ ಬರೆಯೋದು ಕೊನೆಗೆ ಅದು ಹೇಳ್ತಾರೆ, ಯಾವುದು ಸ್ವಲ್ಪ ಒಳ್ಳೇದು ಮಾಡು ಅದೇ ಪುಣ್ಯ, ಕೆಟ್ಟದ್ದು ಮಾಡಿದ್ರೆ ಪಾಪ ಅನ್ನುವಂಥದ್ದು ಕೊನೆಗೆ ಅವರು ಸಾರಾಂಶ. ಒಳ್ಳೇದು ಮಾಡಬೇಕು, ಅದೇ ಪುಣ್ಯ, ಅದೇ ಒಳ್ಳೆಯದು, ಅದೇ ಪುಣ್ಯ. ತೊಂದರೆ ಮಾಡೋದೇ ಪಾಪ, ಪಾಪ ಪುಣ್ಯಗಳಷ್ಟೇ ಕೊನೆಗೆ ಹೇಳ್ಬಿಡ್ತಾರೆ. ಹಾಗೆ ಸ್ವರ್ಗ ನರಕಗಳ ಆಗಿತ್ತು ಅಂದ್ರೆ ನಮ್ಮ ಮನ್ಯಾಗ ಗವೈಗಳ ನಿಮ್ಮ ಮನ್ಯಾಗ ಸ್ವರ್ಗ ಆಯ್ತು ನರಕ ಆಯ್ತು ಅಂತ ಹ್ಯಾಂಗೆ ಗೊತ್ತಿಡ್ಬೇಕದು ಗೊತ್ತೇನು? ನಿಮ್ಮ ಮನೆಗೆ ನಾವು ಬರೋಂಗಿಲ್ಲ, ಕರೆದ್ರೆ ಬಿಡೋಂಗಿಲ್ಲ. ನಿಮ್ಮ ಮನ್ಯಾಗ ಸ್ವರ್ಗ ಆಯಿತು ನರಕ ಆಯಿತು ಅಂತಂದ್ರೆ ಈ ಊಟಕ್ಕೆ ತಟ್ಟೆ ಕೊಟ್ಟಿರ್ತಾರೆ, ನೀರು ಕುಡಿಯೋಕೆ ಚರ್ಗಿ ಕೊಟ್ಟಿರ್ತಾರಲ್ಲ. ಚರ್ಗಿ ಅಂದ್ರೆ ತಂಬಿಗೆ ಅಂತೀರಿ ನಿಮ್ಮ ಕಡೆ? ತಾಂಬೆ. ಪಾಣಿ ಪಿಯಲ್ಲ, ತಾಂಬೆ ಕೊಡ್ತೀರಿ ನೀವು. ಕಾಣ್ಕೊಂಡ್ಬೇಕು. ತಂಬಿಗೆ ಕೊಟ್ಟಿರ್ತೀರಿ, ಆ ತಂಬಿಗೆ ನೆಟ್ಟಗೆ ಚಂದಿತ್ತು ಅಂತ ತಿಳ್ಕೊಳ್ರಿ. ಅಂಚಿ ನೆಟ್ಟಗಿತ್ತದ, ಎಲ್ಲ ಚಂದಿತ್ತು, ಹೊಸದು ಹೆಂಗೆ ತಂದಿರ್ತಾರೆ ಮನ್ಯಾಗ ಹಾಗಿತ್ತು ಅಂದ್ರೆ ಇವ್ರ ಮನೆಯಾಗ ಸ್ವರ್ಗ ಅಂತ ತಿಳ್ಕೊಬೇಕು. ಇಲ್ಲದಕ್ಕೆ ನೆಗ್ಗಿತ್ತು ಅಂತಂದ್ರೆ ಎಂತಮ್ಮ ನಿನ್ನ ಮದುವೆಗಿದನ? ನೀನು ಸಿಟ್ಟು ಅದ್ರ ಮೇಲೆ ಹಾಕ್ತಾರೆ ಹೆಂಡತಿ, ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಹಾಕಿ ಗುದ್ದು ಬಿಡ್ತು, ನಿನಗೆ ಗುದ್ದಕ್ಕಾಗಲ್ಲಲ್ಲ. ಅದಕ್ಕೆ ನಿಮ್ದೆಲ್ಲ ಸಿಟ್ಟು ಅತ್ತಿ ಮೇಲಿಂದ, ಮಾವನ ಮೇಲಿಂದ, ಸೊಸೆ ಮೇಲಿಂದ ಸಿಟ್ಟು ಅದಕ್ಕೆ ಹಾಕಿ ಇದು ನನ್ನ ಇದಕ್ಕೆ ಕೂತೈತಿ ಅಂತ. ಅವು ನನಗೆ ಬರೋಂಗಿಲ್ಲ ರೀ ಭಾಷೆ. ನಮ್ಮ ಅಭಿನವ್ ಸ್ವಾಮಿಗಳಿಗೆ ಕೇಳಬೇಕು, ಚಂದ ಹೇಳ್ತಾರಲ್ಲ. ಕಲಿಬೇಕಾಗ್ಯದ, ಅವ್ರು ಹತ್ತಿರ ಬಿಟ್ರೆ ಏನು ತೊಗೊಳ್ಬೇಕಾಗ್ಯದ. ಅದು ಕುಟ್ಟಿದ್ರೆ, ಅದು ನೆಗ್ಗಿದ್ರೆ, ಅಂಚಿ ವಂಕಾಗಿದ್ರೆ ಇಲ್ಲಿ ಜಗಳ ಅದ ತಿಳ್ಕೊಬೇಕು, ಇದು ನರಕ ಅಂತ ತಿಳ್ಕೊಬೇಕು. ನೆಟ್ಟಿಗಿತ್ತು ಅಂತಂದ್ರೆ ಇಲ್ಲಿ ಸುಖವಾಗಿದ್ದಾರಪ್ಪ, ಖುಷಿಯಾಗಿದ್ದಾರೆ, ಸ್ವರ್ಗ ಅಂತ ತಿಳ್ಕೊಬೇಕು. ಹೀಗಿಲ್ಲಿ ನೋಡ್ರಿ ನೀವು, ಪರಮಾತ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪರಮಾತ್ಮ ಎಲ್ಲಿರ್ತಾನೆ? ಸ್ವರ್ಗದಾಗಿರ್ತಾನೆ. ಪಾರ್ವತಿ ಎಲ್ಲಿರ್ತಾಳೆ? ಪಾರ್ವತಿ ಆಗಿನಲ್ಲೇ ಅಲ್ಲ. ಪರಮಾತ್ಮ ಸ್ವರ್ಗದಾಗ ಅಂದರೆ ಕೈಲಾಸ ಪರ್ವತದಲ್ಲಿ, ಪಾರ್ವತಿನೂ ಅಲ್ಲೇ ಇರ್ತಾಳೆ, ನಂದಿನೂ ಅಲ್ಲೇ ಇರ್ತೈತೆ, ಏನು ಗಣೇಶು ಅಲ್ಲೇ ಇರ್ತಾನೆ, ಷಣ್ಮುಖನೂ ಅಲ್ಲೇ ಇರ್ತಾನೆ. ಶಿವನ ಒಡ್ಡಹೋಲಗ, ಅದು ಶಿವನ ಒಡ್ಡಹೋಲಗ, ಶಿವನ ಇರ್ತಕ್ಕಂಥ ಸ್ಥಳ. ಅಲ್ಲಿ ಋಷಿ ಮುನಿಗಳು ಇರ್ತಾರೆ. ಸಂಸಾರ ನೋಡ್ರಿ, ಪರಮಾತ್ಮನ ಸಂಸಾರ, ನಮ್ಮ ಸಂಸಾರ ಹೇಳ್ತೀನಿ ನಿಮಗೆ. ಅದಕ್ಕೆ ಸಂಸಾರ ಎಂಬುದು ಬಲು ಕಷ್ಟ. ಇದು ಯಾರು ಸುಳ್ಳೆ ಯಮಗೆ ಮಾಡಿಟ್ಟ ಅಂತ ಐತದು. ನೀವು ಅದನ್ನು ಬೇರೆ ಹೇಳ್ಬಿಡ್ತೀರಿ. ಸುಳ್ಳೆ ಯಮಗೆ ಮಾಡಿಟ್ಟ ಅಂತದು. ಸಂಸಾರ ಎಂಬುದು ಬಲು ಕಷ್ಟ, ಯಾರು ಸುಳ್ಳೆ ಯಮಗೆ ಮಾಡಿಟ್ಟ ಅಂತ. ಅದು ಬಾಯಾಗ ಸಿಕ್ಕಾಕೊಂಡು ಏನೇನೋ ಆಗಿ ಹೋಗತೈತಿ. ಪರಮಾತ್ಮನ ಸಂಸಾರ ಇಬ್ಬರು ಗಂಡ ಹೆಂಡತಿ, ಪರಮಾತ್ಮ ಪಾರ್ವತಿ ಮತ್ತು ಗಣೇಶ ಷಣ್ಮುಖ. ವಿಚಾರ ಮಾಡ್ರಿ ಎಷ್ಟು ಚಂದದ. ಪರಮಾತ್ಮನ ವಾಹನ ಯಾವುದೈತ್ರಿ? ನಂದಿ. ಪಾರ್ವತಿದು
ಹಾಂ, ಸಿಂಹ ಹುಲಿ. ಅಂಬಾಬ ಎಲ್ಲಿ ಎದ್ರ ಮೇಲೆ ಕೂತಾಳ? ದೇವಿ ಎದ್ರ ಮೇಲೆ ಕೂತಾಳ? ಸಿಂಹದಲ್ಲ. ಹಾಂ, ಹುಲಿ ಸಿಂಹ ಯಾವುದು? ಹುಲಿನೋ ಪೂಜಾರಿ? ಹುಲಿ. ಪರಮೇಶ್ವರನ ವಾಹನ ನಂದಿ, ಪಾರ್ವತಿದ ವಾಹನ ಹುಲಿ. ಹುಲಿಗೆ ಸಿಂಹಕ್ಕೆ, ಹುಲಿಗೆ ಮತ್ತು ಆಕಳಿಗೆ ಎತ್ತಿಗೆ ಆಗಿ ಬರ್ತೈತೇನ್ರಿ? ಮತ್ತು ಅವು ಎರಡು ಒಂದೇ ಕಡೆಯವಲ್ಲ. ವಿಚಾರ ಮಾಡುವಂಥದ್ದು ಇದು. ಸ್ವರ್ಗ ಅನ್ನೋದಕ್ಕೆ ಯಾಕೆ ಹೇಳಕತ್ತೀನಿ ಅಂದರೆ ಅದೇ ವಿಚಾರ. ಇಲ್ಲಿ ನಂದಿ ಅದ, ಇಲ್ಲಿ ಹುಲಿ ಅದ. ಒಂದಕ್ಕೊಂದು ಕ್ರೂರ ಪ್ರಾಣಿ ತಿನ್ನಬೇಕು, ಹೋರಾಟ ಮಾಡಿ ಕಚ್ಚಾಡಿ ತಿಂದು ಸಾಯಿ ಹೊಡಿಬೇಕು. ಮತ್ತು ಗಣಪತಿಯ ವಾಹನ ಇಲ್ಲಿ ಅದ. ಅದೇ ಷಣ್ಮುಖನ ವಾಹನ ನವಿಲ್ಲ. ಮತ್ತು ಅದಕ್ಕೆ ಪ್ರಾಣಿ, ಅದು ನವಿಲ್ಲ, ಅದಕ್ಕೆ ಇಲ್ಲಿ ತಿನ್ನಬೇಕಾಗಿತ್ತು, ತಿನ್ನಂಗಿಲ್ಲ. ಕ್ರೂರ ಪ್ರಾಣಿಗಳು ಸಾಧು ಪ್ರಾಣಿಗಳಾಗಿ ಇರ್ತಾವತ್ತಂದ್ರೆ ಅದು ಕೈಲಾಸ ಅನಿಸ್ಕೊಳ್ತದ, ಸ್ವರ್ಗ ಅನಿಸ್ಕೊಳ್ತದ. ನಾವು ಸಾಧು ಪ್ರಾಣಿಗಳು ಮನ್ಯಾಗ ಇರ್ತೇವೆ, ಗಂಡ ಹೆಂಡತಿ ಮಾವ ಸೊಸಿ ಎಲ್ಲ ಇರ್ತೇವೆ, ಎಷ್ಟು 4-5 ಜನ. ಅಲ್ಲಿ ಕ್ರೂರ ಪ್ರಾಣಿಗಳು ಒಂದಾಗಿರೋದಕ್ಕೆ ಸ್ವರ್ಗ ಅಂದರೆ ನಾವು ತಿಳಿಯುವಂಥ ಮಾನವ ಜನ್ಮ, ಅರಿವಿನ ಜನ್ಮ ಅಂತ ಹೇಳ್ತೇವೆ. ನಾವೆಲ್ಲ ಒಂದಿದ್ರೆ ಸ್ವರ್ಗ ಆಗ್ತದೆ, ನಾವು ಆಗಂಗಿಲ್ಲ. ಅದನ್ನು ನೋಡಿ ಕಲಿಯೋಕ್ಕೋಸ್ಕರವೇ ಇದು ಕೈಲಾಸದ ವಿಚಾರವನ್ನು ಮೊದಲಿಗೆ ಹೇಳ್ತಾರೆ ಸಾಮಾನ್ಯವಾಗಿ. ಅಲ್ಲಿ ಕೈಲಾಸದಲ್ಲಿ ಕ್ರೂರ ಪ್ರಾಣಿಗಳು ಸಾಧು ಪ್ರಾಣಿಗಳಿಗಿರ್ತವೆ, ಒಂದಕ್ಕೊಂದು ಆತ್ಮೀಯತೆಯಿಂದ ಇರ್ತವೆ. ಯಾವುದು ನೋಡ್ರಿ, ಹಾವು, ಕಪ್ಪೆ, ಚೇಳು, ಮುಂಗ್ಸಿ ಎಲ್ಲ ಒಂದೇ ಕಡೆ ಇರ್ತಾರೆ. ಆದರೆ ನಾವು ಮನುಷ್ಯರು ಒಂದೇ ಕಡೆ ಇರ್ಲಿಕ್ಕೆ ಜಗಳ ಆಡ್ತೇವೆ. ನಾ ಹೆಚ್ಚು ನಿಮ್ಮಲ್ಲಿ ಇಲ್ಬಿಡ್ರಿ, ಆ ಕಡೆ ನಮ್ಮ ಕಡೆದೇ ಹೇಳ್ಬಿಡ್ತೀನಿ, ಮತ್ತೆ ನಿಮ್ಮದಿಲ್ಲ. ಅದಕ್ಕೆ ಆ ಸ್ವರ್ಗವನ್ನು ಪಡಿಬೇಕಾಗಿತ್ತಂದ್ರೆ ಒಳಿತು ಮಾಡೋ ಮನಸ್ಸು ಐತೆ ಇಲ್ಲ. ಅದಕ್ಕೆ ಸ್ವರ್ಗವನ್ನು ಪಡಿಬೇಕಾಗಿತ್ತು. ನಿಮ್ಗೆ ವಿಚಾರ ಹೇಳ್ತೀನಿ. ಒಬ್ಬ ಸಂತನ ಕೇಳ್ತಾನೆ, ಒಬ್ಬ ಶಿಷ್ಯ ಬಂದು ಗುರುಗಳಿಗೆ ಕೇಳ್ತಾನೆ, ಅಲ್ರಿ ಗುರುಗಳ, ಸ್ವರ್ಗ ನರಕ ಸ್ವರ್ಗ ಬಗ್ಗೆ ಹೇಳ್ತೀರಿ, ಅದು ಹೆಂಗಿರ್ತೈತಿ ಅಂತ ಕೇಳ್ತಾನೆ. ಯಾಕಂದರೆ ಸ್ವತಃ ಸತ್ರ ಸ್ವರ್ಗ ಕಾಣ್ತೀವಂತ ಗಾದೆ ಮಾತೈತಿ. ಸ್ವರ್ಗವಂತೂ ಯಾರು ನೋಡೋಕ್ಕಾಗಲ್ಲ, ನೋಡಿದವರು ಬಂದು ಹೇಳೋಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಅವ್ರು ಗುರುಗಳು ಬಂದು ಗುರುಗಳ ಹತ್ತಿರ ಹೋಗಿ ಕೇಳ್ತಾನೆ. ಸಮಸ್ಯೆ ಇದ್ದೇ ಇರ್ತೈತಿ. ಗುರುಗಳೇ, ಸ್ವರ್ಗ ನರಕ ಅಂದ್ರೆ ಹೆಂಗಿರ್ತೈತಿ? ಪುರಾಣಗಳಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಅದನ್ನೇ ಇದೆ ಜಾಸ್ತಿ. ಯಾವ ಶಿಕ್ಷೆ ಮಾಡಿದರೆ, ಯಾವ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಕೊಡ್ತಾರೆ ಅಂತೇಳಿ ಅದ್ರಾಗ ಉಲ್ಲೇಖ ಐತಿ. ಅದಕ್ಕೆ ಹೆಂಗಿರ್ತತಿ ಅಂತಂದಾಗ ಗುರುಗಳು ಏನು ಮಾಡ್ತಾರೆ, ಬಾಪ ಶಿಷ್ಯ ಅಂತೇಳಿ ನರಕಕ್ಕೆ ಕರ್ಕೊಂಬರ್ತಾರೆ. ವಿಚಾರ ಮಾಡಿ, ನರಕದ ಕಡೆಗೆ ಕರ್ಕೊಂಡ್ಬಂದಾಗ ಅಲ್ಲೊಂದು ಪಾತ್ರೆ, ಅತ್ಯಂತ ಅಮೃತವನ್ನು ಮಾಡಿರ್ತಕ್ಕಂಥ ಪಾತ್ರೆ ಇದೆ, ದೊಡ್ಡ ಕಡಾಯಿ. ಆ ಪಾತ್ರೆಯ ಸುತ್ತಮುತ್ತೆಲ್ಲ ನರಕದ ಬಗ್ಗೆ ಹೇಳ್ತಾ ಇದ್ದೇನೆ. ನರಕದ ಸ್ವರ್ಗ ಎಲ್ಲ ಒಂದೇ ಅದ. ಆ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ ಗುರು ಶಿಷ್ಯನಿಗೆ. ಅಲ್ಲಿ ಹೋಗಿ ತೋರಿಸೋ ಒಂದು ದೊಡ್ಡ ಕಡಾಯಿ ಇರ್ತೈತಿ, ಅಮೃತ ಇರ್ತಕ್ಕಂಥ ಕಡಾಯಿ ಇರ್ತೈತಿ. ಆ ಕಡಾಯಿದಾಗ ಸುತ್ತಮುತ್ತ ಇವರೆಲ್ಲ ಕೂತಿರ್ತಾರೆ, ಮನುಷ್ಯರು ಸತ್ತವರು ಅಲ್ಲಿ ಹೋಗಿ ಕೂತಿರ್ತಾರೆ. ಕೂತು ತಿನ್ರಿ ಅಂತೇಳಿ ಏನು ಮಾಡ್ಯಾರ, ಕೈಗೆ ಏನು ಮಾಡ್ಯಾರ, ಉದ್ದ ಆಲಾರ್ದಂಗೆ, ಹಿಂಗೆ ಮಡ್ಸೋಕ್ಕೆ ಬರಲಾರ್ದಂಗೆ ಅದಕ್ಕೊಂದು ಕಟ್ಗೆ ಕಟ್ಟಿ, ಕೈ ಮುರಿದ ಕಟ್ತಾರಲ್ಲ ಕಟ್ಗೆ, ಹಂಗೆ ಕಟ್ಗೆ ಕಟ್ಟಿ ಕೂಡ್ಸ್ಯಾರ, ಇದು ತಿನ್ರಿ ಅಂತೇಳಿ. ಅವರು ತಿನ್ನಕ್ಕೆ ಬರ್ತೈತಿ, ಹಿಂಗೆ ಬಾಯಿ ಮಡಿಸಿದ್ರೆ ಬಾಯಿ ಒಳಗೆ ಹೋಗ್ತದೆ. ಅದು ಒಬ್ಬರೊಬ್ಬರು ಹಸಿವಿ ತಾಪದಿಂದ ಒಬ್ರಿಗೊಬ್ರು ಜಗಳ ಆಡ್ಕೋತ, ಒಬ್ಬರ ಮೇಲೆ ಒಬ್ರು ಚೆಲ್ಲಾಡ್ಕೋತ ಅವ್ರು ಕೂತಾರ. ನೋಡಪ್ಪ, ಇದೇ ನರಕ. ಅವ್ರ ಕಡಾಯಿ ಒಳಗೆ ಅಮೃತ ಇದೆ, ಸವಿಯಾಕೆ ಬರ್ತಾ ಇಲ್ಲ. ಅಲ್ಲೇ ಬಿಟ್ಟು ಹೋಗಿ ಅದು ಒಬ್ಬರ ಮೇಲೆ ಒಬ್ಬರು ಸಿಟ್ಟಿನಿಂದ ಜಗಳ ಆಡ್ಕೋತಿದ್ದಾರೆ, ಕೈ ಎತ್ತು ಮಡ್ಸಕ್ಕೆ ತಿನ್ನಕ್ಕಾಗ್ತಾ ಇಲ್ಲ. ಇದೇ ನೋಡಪ್ಪ ನರಕ. ಅದನ್ನು ಮತ್ತೆ ಸ್ವರ್ಗದ ಕಡೆ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅವರು ಅದೇ ಪರಿಸ್ಥಿತಿ, ಒಂದು ದೊಡ್ಡ ಕಡೆಯಲ್ಲಿ ಅಮೃತ ಇದೆ, ಅವ್ರಿಗೂ ಕಟ್ಟ್ಯಾರ ಕೈ. ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರವ್ರು ತಿಂತ ಇಲ್ಲಿ ಎದುರಿನವ್ರಿಗೆ ತಿನ್ನಿಸಾಗತ್ತಾರ. ಇಷ್ಟೇ ಅದು ವ್ಯತ್ಯಾಸ. ಅವರು ಕೈ ಮಡ್ಸಕ್ಕಾಗಲ್ಲ, ನಾನು ತಿನ್ನೋಕ್ಕಾಗಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಎದುರು ಕೂತವ್ರಿಗೆ ತಿನ್ನಿಸಾಕತ್ತಾರೆ. ಇವ್ರು ಎದುರಿನವ್ರು ಎದುರು ತಿನ್ನಿಸಾಕತ್ತಾರೆ. ಪ್ರತಿಯೊಬ್ಬರು ಎದುರು ಕೂತವ್ರಿಗೆ ತಿನ್ನಿಸಾಕತ್ತಾರೆ. ತಿಂದು ಆರಾಮಾಗಿದ್ದಾರೆ, ಆನಂದವಾಗಿದ್ದಾರೆ. ಇದೇ ನೋಡಿ ಸ್ವರ್ಗ ಅಂತಂದ್ರು. ಇಲ್ಲಿ ಚೆಲ್ಲಾಡಗತ್ತಾರ,
ತಿನ್ನಸಕ್ಕಾಗಲ್ಲ. ಇನ್ನೊಬ್ಬರನ್ನ ಪ್ರೀತಿಸೋದು, ಇನ್ನೊಂದು ಒಳ್ಳೇದು ಮಾಡೋದೇ ಸ್ವರ್ಗ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದು ಅದೇ ನರಕ ಅನ್ನುವಂಥದ್ದು ಗುರುಗಳು ತಿಳಿಸಿಕೊಡ್ತಾರೆ. ಅಂಥ ಸ್ವರ್ಗ ನರಕವನ್ನು ಅತ್ಯಂತ ಸುಂದರವಾಗಿ ಹಲವಾರು ಪುರಾಣಗಳಲ್ಲಿ, ಚರಿತ್ರೆಗಳಲ್ಲಿ ಹೇಳ್ತಾ ಬರ್ತಾರೆ. ಆ ಸ್ವರ್ಗ ನರಕಗಳ ವಿಚಾರ ಒಂದು ಹಾಡಿನ ನಂತರ ಬಂದೈತ್ರಿ, ಗೊತ್ತೈತಿ ನಿಮಗೆಲ್ಲ. ಎಂಥ ಕಾಲ ಬಂದೈತಿ ಅನ್ನೋಗೋಸ್ಕರ ನಾರದ ಮಹರ್ಷಿ ಇಂಥ ಕಾಲ ಬಂದೈತಿ ಪರಮಾತ್ಮ ಇನ್ನೇನು ಮಾಡೋದು ಅಂತ. ಪರಮಾತ್ಮನ ಸೃಷ್ಟಿ, ಈ ಜಗತ್ತಿದೆಲ್ಲ ಪರಮಾತ್ಮನ ಸೃಷ್ಟಿ. ಏನು ನಿಮ್ಮ ಸೃಷ್ಟಿ? ಯಾರ ಸೃಷ್ಟಿ? ಇದು ಬಸವಣ್ಣವ್ರೆ, ಪರಮಾತ್ಮನ ಸೃಷ್ಟಿ ಅವ್ರು ನಮ್ಮ ಸೃಷ್ಟಿ ಇಲ್ಲ. ಅವ್ರು ಪರಮಾತ್ಮ ಸೃಷ್ಟಿ ಹೇಳ್ತಾರೆ. ಮಾತೀಗ ಈಗ ನೇಕಾರವರು, ದೇವಾಂಗದವ್ರು ಬಂದು ಈಗ ನಮ್ಮದೇ ಸೃಷ್ಟಿ ಅಂತ ಹೇಳ್ತಾರೆ. ಯಾಕಂದ್ರೆ ದಾರ ಕಟ್ಟಿರಲ್ಲ, ಕುರಿ ಕಟ್ಟು ಮಾಡಿ ದಾರ ಕಟ್ತಾರಲ್ಲ ನೇಕಾರರು, ಅದಕ್ಕೆ ನಿಮ್ಮದೇ ಸೃಷ್ಟಿ ಅಂತ. ರಜಕ ಆಸ್ಪತ್ರೆ ಒಳಗೆ ದಾರ ಕಟ್ತೀರ, ನೀನು ಬೇರೆ ಇರ್ತತಿ ದಾರನ ಕಟ್ತೀರನ ಕುರಿಗೆ? ನಾಭಿ ಕಟ್ಟು ಮಾಡಿದ ಮೇಲೆ ದಾರ ಕಟ್ತೀರ, ಏನು ಕಟ್ತೀರಿ? ದಾರ ಕಟ್ತೀರಿ ಅಂದ್ರೆ ದಾರ ಕಟ್ಟೋರು ನೀವೇ ನೇಕಾರ್ರಿ ಅಂದ್ರೆ ದಾರದಿಂದ ಆಧಾರ ಆಗಿ ಉಳ್ದೈತಿ ಈ ಜಗತ್ತ, ದಾರದಿಂದ ಆಧಾರ ಆಗಿ ಉಳ್ದೈತಿ ಅನ್ನೋಗೋಸ್ಕರ ಪರಮಾತ್ಮನ ಸೃಷ್ಟಿ ಒಂದು ಕಡೆ ಆದರೆ ನೇಕಾರನ ಸೃಷ್ಟಿ ಇನ್ನೊಂದು ಕಡೆ. ಹೀಗಿಲ್ಲಿ ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಜಗತ್ತಿನಲ್ಲಿ ನಾರದ ಮಹರ್ಷಿ ಆಗಾಗ ಎಲ್ಲ ಕಡೆ ಸಂಚಾರ ಮಾಡ್ತಾ ಎಲ್ಲಿಗೆ ಹೋಗುತ್ತಾ ಇರ್ತಾನಂದ್ರೆ ಕೈಲಾಸಕ್ಕೆ ಹೋಗಿ, ಸ್ವರ್ಗಕ್ಕೆ ಹೋಗಿ ಪರಮಾತ್ಮನ ಮುಂದೆ ಇದು ಹೇಳುವಂಥದ್ದು ಕೆಲಸ. ಎಷ್ಟು ಲೋಕದವ ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತೇವೆ, ನಾರದ ತ್ರಿಲೋಕ ಸಂಚಾರ ನಾರದ ಅಂತ ಹೇಳ್ತೇವೆ. ತ್ರಿಲೋಕ ಅಂದರೆ ಯಾವಪ್ಪ ಮಕ್ಕಳೇ? ಸ್ವರ್ಗ, ಮರ್ತೆ, ಪಾತಾಳನ, ಇದು ಕೆಳಗೆ ಮ್ಯಾಲ ಅಷ್ಟೇ. 3 ಲೋಕಗಳಲ್ಲ 14 ಲೋಕಗಳು ಅಂತ ಪುರಾಣಗಳು ಹೇಳ್ತಾವೆ. ಕೆಳಗೆ 7 ಲೋಕ, ಮೇಲೆ 7 ಲೋಕ. ಅತಳ, ಸುತಳ, ಪಾತಾಳ, ತಳಾತಳ, ರಸಾತಳ ಅಂತ ಕೆಳಗೆ 7 ಲೋಕ. ಭೂ ಭುವ ಸ್ವಹ ಮಹ ಜನ ತಪ ಸತ್ಯ ಮೇಲೆ 7 ಲೋಕದ. ಈ ಮೇಲೆ 7 ಲೋಕ, ಕೆಳಗೆ 7 ಲೋಕ ಇರ್ತಕ್ಕಂಥ ಈ 14 ಲೋಕಕ್ಕೆ ನಮ್ಮ ಕೈಯಾಗ ಸಿಕ್ಕಾಕೊಂಡು ಏನಾಗಿದೆ ಅಂದ್ರೆ 3 ಲೋಕಗಳಾಗ್ಯಾವ. ಸ್ವರ್ಗ, ಮರ್ತೆ, ಪಾತಾಳ ಅಂತ. ಮ್ಯಾಲ, ಮಧ್ಯಕ್ಕೆ, ಕೊನೆಗೆ ಭೂಮಿ ಕೆಳಗೆ. ಈ 3 ಲೋಕದಲ್ಲಿ ವೇದಗಳ ಪ್ರಕಾರ 11 ದೇವತೆಗಳನ್ನು ಸ್ಥಾಪನೆ ಆಗಿದ್ದಾರೆ. 11 ಅಂತರಿಕ್ಷದಲ್ಲಿ, 11 ಭೂಲೋಕದಲ್ಲಿ, 11 ಪಾತಾಳ ಲೋಕದಲ್ಲಿ. ಈ 11 ಅಂತಂದ್ರೆ ಗ್ಯಾರ ಹೋಗಿ ಅಕ್ರ ಹೋಗಿ ಎಲ್ಲ 33 ದೇವತೆಗಳು ಅಷ್ಟೇ ಇರುವುದು ಪುರಾಣದಲ್ಲಿ. 33 ದೇವತೆಗಳಿದ್ದದ್ದನ್ನು 33 ಕೋಟಿ ಆಗಿಬಿಟ್ಟು ನಮ್ಮ ಕೈಯಾಗ. 33 ದೇವರೇ ಅಷ್ಟೇ ನಮಗಿರೋದು. ಆ ದೇವರೇನಾಗೆ ನಮ್ಮ ಕೈಯಾಗ ಸಿಕ್ಕಾಕೊಂಡು ಈ ಗಲ್ಲಿ ಗಣಪತಿ ದೇವರು ಬೇರೆ, ಹಿಂಗೆ ಹೋಗೋ ದೇವರು ಬೇರೆ, ಈ ಕಡೆ ಬೇರೆ ಅಂತ 16 ದೇವತೆಗಳನ್ನು ಮಾಡಿ ನಮ್ಮ ಕೈಯಾಗ ಸಿಕ್ಕಾಕೊಂಡು ಬಲಮುರಿ ಗಣಪತಿ, ಎಡಮುರಿ ಗಣಪತಿ, ಹಲ್ಲು ಮುರಿದ ಗಣಪತಿ, ಹಲ್ಲಿದ್ದ ಗಣಪತಿ ಅಂತಾರಲ್ರಿ. ಹಲ್ಲು ಮುರಿದವಲ್ಲ, ನೀವೇ ಮುರಿದ್ರಿ, ಏನು ಅವ ಮುರಿದವ್ರು ಯಾರು ಗೊತ್ತು? ಹಲ್ಲು ಯಾಕೆ ಮುರಿದವ? ಗಣಪತಿ ಹಬ್ಬ ಬಂದಾಗ ಎಲ್ಲ ಗಣಪತಿ ಬರ್ತಾವೆ. ಹಾಗೆ ದೇವತೆಗಳನ್ನು ವಿಭಾಗ ಮಾಡಿದ್ರೆ ನಮ್ಮ ದೇವರು ಇಂಥದ್ದು, ನಿಮ್ಮ ದೇವರು ಇಂಥದ್ದು ಅಂತ ದೇವತೆಗಳನ್ನು 33 ಹೋಗಿ 36 ಕೋಟಿ. ಸಂಗೀತದಲ್ಲಿ 32 ಅಲ್ರಿ ರಾಗ, 32 ರಾಗ ಇದ್ದದನ್ನು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ದವ್ರ ಕೈಯಾಗ ಸಿಕ್ಕಾಕೊಂಡು 32ಕ್ಕೆ 64 ಮಾಡ್ಯಾರ. ಯಾಕಂದ್ರೆ 64 ಹೆಚ್ಚಿಗೆ ಮಾಡ್ತಾರೆ. ಯಾಕಂದ್ರೆ ಹಿಂಗೆ ಬರುವಾಗ ಒಂದು ರಾಗ ಆದ್ರೆ ಹೋಗುವಾಗ ಒಂದು ರಾಗ ಮಾಡಿರ್ತಾರೆ, ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ಕೈಯಾಗ ಇಲ್ಲಿ
ಸ್ವರ್ಗದ ವಿಚಾರದಲ್ಲಿ ಸ್ವರ್ಗದಲ್ಲಿ ಕುಳಿತು ಪಾರ್ವತಿ ಪರಮೇಶ್ವರ ಕೂತಿದ್ದಾರೆ. ನಂದಿ ಭೃಂಗ ಆಮೇಲೆ ಗಣಪ ಷಣ್ಮುಖ ಪಾರ್ವತಿ ಎಲ್ಲರೂ ಇದ್ದಾರೆ. ಆನಂದವಾಗಿ ಅವನ ಭರತ ನೃತ್ಯ ಮಾಡ್ತಾ ಇದ್ದಾನೆ. ಇನ್ನು ಮದ್ದಳೆ ಬಾರಿಸುವಂಥವ್ರು ಎಲ್ಲವನ್ನು ನಡೀತಾ ಇರ್ತದೆ. ಆನಂದದ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಎಂಥ ಕಾಲ ಅಂತ ಹೇಳಿದ್ರಲ್ಲ, ಈ ಕಾಲದ ಸುದ್ದಿಯನ್ನು ನಿಮ್ಮ ಕಾಲದ ಕಟ್ಟಳಕ್ಕೆ ಆನು ಒಳಗಾಗಿ ಬೆರಗಾದನೆಯ್ಯ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಇಲ್ಲಿ ಆ ಕಾಲದ ಕಟ್ಟಳೆಯನ್ನು, ಕಾಲದ ಬಗ್ಗೆ ವಿಚಾರವನ್ನು ಕುರಿತು ಏನು ಮಾಡ್ತಾನಂದ್ರೆ, ನಾರದ ಮಹರ್ಷಿ ಸಂಚಾರ ಮಾಡಿಕೊಂಡು ಕೈಲಾಸಕ್ಕೆ ಹೋಗಿರ್ತಾನೆ. ಸತತವಾಗಿ ಅವನ ಕೈಯಲ್ಲಿ ತಂಬೂರಿ ಇರ್ತದ, ವೀಣಾ ಇರ್ತದೆ. ಏನತ್ತಂಗೆ ತಂಬೂರಿ ಇರ್ತದೆ, ವೀಣಾ ಇರ್ತದೆ. ತಂಬೂರಿ ನಾರಾಯಣ ನಾರಾಯಣ ಪರಮಾತ್ಮನ ಗುಣಗಾನವನ್ನು ಮಾಡುತ್ತಾ, ತಾಳವನ್ನು ಬರೆಸುತ್ತಾ, ತಂಬೂರಿಯನ್ನು ಮೀಟುತ್ತ ನಾರಾಯಣ 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 ಅಂತ ಹೇಳ್ಕೊತಾ ಹೋಗ್ತಾರೆ. ಹೋಗಿ ನಮಸ್ಕಾರ ಮಾಡಿ ಅನು ಎಲ್ಲ ವಿಚಾರ ಮಾಡ್ತಾರೆ. ಆರೋಗ್ಯವಾಗಿದ್ದರೆ, ಹೇಗಿದ್ದೀರಿ, ಎಲ್ಲಿಂದ ಬಂದ್ರಿ ಅಂತೆಲ್ಲ ವಿಚಾರ ಮಾಡಿದಾಗ ಪರಮಾತ್ಮ, ನಾನು ಈ ಭೂಲೋಕದಿಂದ ಬಂದಿದ್ದೀನಿ, ಭೂಲೋಕದಲ್ಲಿ ಎಲ್ಲವನ್ನ ಚೆನ್ನಾಗಿದೆ ಅಂತ ಕೇಳ್ತಾನೆ. ಎಲ್ಲ ಚೆನ್ನಾಗೈತಿ, ಎಲ್ಲ ಸರಿಯಾಗೈತಿ, ಆದರೆ ಅಂತಂದ್ಬಿಡ್ತಾರೆ. ಎಲ್ಲ ಸರಿಯಾಗೈತ್ರಿ, ಆದರೆ ಏನಪ್ಪ ಮತ್ತು ಆದ್ರಂತ ರಾಗ ಮಾಡ್ತಾಯಿದ್ದಿಲ್ಲ ಯಾಕೆ? ಏನಿಲ್ಲ ಪರಮಾತ್ಮ, ಎಲ್ಲ ಚೆನ್ನಾಗೈತಿ, ಎಲ್ಲ ಸುರಕ್ಷಿತವಾಗಿ, ಎಲ್ಲ ಆನಂದವಾಗಿದ್ದಾರೆ, ಆದರೆ ನಿನ್ನ ಧ್ಯಾನ, ನಿನ್ನ ಗುಣಗಾನ, ನಿನ್ನ ಸ್ಮೃತಿಯನ್ನು, ನಿನ್ನ ಸ್ಮರಣೆಯನ್ನು ಮರೆತು ಬಿಟ್ಟಾರೆ. ಹೇಗೆ ಬೇಕು ಹಾಗೆ ಸ್ವಚ್ಛಾಚಾರವಾಗಿದ್ದಾರೆ, ತಮಗೆ ಹ್ಯಾಂಗೆ ಬೇಕು ಹಂಗೆ ಆನಂದವಾಗಿದ್ದಾರೆ, ಮಸ್ತ್ ಮಜದಾಗಿದ್ದಾರೆ, ಆದರೆ ನಿನ್ನ ಸ್ಮರಣೆ ಮಾಡ್ತಾ ಇಲ್ಲ. ನಿನ್ನ ಸ್ಮರಣೆಯನ್ನು ಮರೆತು ಅವ್ರಿಗೆ ಹ್ಯಾಂಗೆ ಬೇಕು ಹಾಗೆ ಸ್ವೇ ಇಚ್ಛೆಯಿಂದ ಇದ್ದಾರೆ. ಹಿಂಗೆಲ್ಲ ಗೊತ್ತಿದೆಯಲ್ಲ. 1993 1993 किल्लारीमध्ये भूकंप झाले आहे. किल्लारीत भूकंप झाले, तुम्हाला माहीत आहे. 93 ಅದು ಯಾವ ಸಂದರ್ಭ ಅಂತ ಕೇಳಿದರೆ ಗಣಪತಿ ಸಂದರ್ಭ ತಮ್ಮ. ಗಣಪತಿ ಸಂದರ್ಭ ಅಲ್ಲ, ಗಣಪತಿದೆ ಅದು. ಗಣಪತಿಯ ಹಬ್ಬದ ಸಂದರ್ಭ. ಗಣಪತಿ ಅಪ್ಪ ಕೇಳ್ತಾನೆಪ್ಪ, ನನ್ನ ಹಬ್ಬ ಬರಗತ್ತೈತಿ, ನಾಳೆಗೆ ಬರ್ತೈತೆ ಅಲ್ಲಿಗೆ ಭಾದ್ರಪದ, ಶ್ರಾವಣ ಆದ್ಮೇಲೆ ಭಾದ್ರಪದ ಮಾಸ ಬಂದದ. ಮತ್ತು ನನಗೆಲ್ಲರೂ ಪೂಜೆ ಮಾಡ್ತಾರೆ. ನಾವೊಂದಿಷ್ಟು ಕೆಳಗೆ ಹೋಗಿ ಭೂಲೋಕಕ್ಕೆ ಹೋಗಿ ನನಗೆ ಹೆಂಗೆ ಇವರು ಅಲಂಕಾರ ಮಾಡ್ಯಾರ, ನನಗೆ ಹೆಂಗೆ ಇವರು ಪೂಜೆ ಮಾಡ್ತಾರೆ ಅಂತ ನೋಡಬೇಕು ಅಂತ ಗಣಪತಿ ಅಪ್ಪಗೆ ಹೇಳಿ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದಾಗ ಭಾಳ ಆನಂದ ಆಗ್ತದೆ ಗಣಪತಿಗೆ. ಎಷ್ಟು ಆನಂದ ತಂದ್ರೆ, ಏನು ನನಗೆ ಈ ರೀತಿ ಪೂಜೆ ಮಾಡ್ತಾರೆ, ಯಾರೋ ವಿವೇಕಾನಂದರ ಥರ ಮಾಡಿರ್ತಾರೆ, ಯಾರೋ ಸಿದ್ದರಾಮನ ಥರ ಮಾಡಿರ್ತಾರೆ, ಯಾರೋ ಬೇರೆ ಬೇರೆ ದೇವ್ರ ಥರ ಮಾಡಿರ್ತಾರೆ, ಅಂಬೇಡ್ಕರ್ ಥರ ಮಾಡಿರ್ತಾರೆ, ಮಹಾತ್ಮ ಗಾಂಧೀಜಿ ಥರ ಮಾಡಿರ್ತಾರೆ. ಗಣಪತಿಗೆ ರೀ ಭಗತ್ ಸಿಂಗ್ ಥರ ಮಾಡಿರ್ತಾರೆ. ನಮ್ಮ ಕಡೆ ಕೆಲವರು ವೀರಪ್ಪನ ಥರ ಮಾಡಿದವರು ಇದ್ದಾರೆ. ಹೀಗೆ ಎಲ್ಲವ ನೋಡಿ ಬಹಳ ಆನಂದ ಆಗ್ತದೆ. ಆದರೆ ಒಳಗೆ ಅಂತದಲ್ಲ, ನನ್ನ ಹೆಸರಲ್ಲೇ, ಗಣಪತಿ ಹೆಸರಲ್ಲೇ ಪಟ್ಟಿ ಎತ್ತಾಗತ್ತಾರೆ ಇವರು. ಪಟ್ಟಿ ಯಾರ ಹೆಸರು ಹೇಳ್ತಾರೆ? ಗಣಪತಿ ಹೆಸರಲ್ಲೇ ಪಟ್ಟಿ ಹೇಳ್ತಾರೆ. ಗಣಪತಿ ಹೆಸರಲ್ಲೇ ಪಟ್ಟಿ ಎತ್ತಿ ಮುಂಜಾನೆ ಏನು ಗಜಮುಖನೇ ಗಣಪತಿಗೆ ಮುಂಜಾನೆ ಒಂದೇ ಸಲ ಹಾಡು ಹಾಕ್ತಾರೆ. ಗಜಮುಖನೇ ಗಣಪತಿಗೆ, ನಂತರ ಹಾಡುಗಳು ಮುಂದಿನ ಯಾವ್ಯಾವ ಹಾಡು ಹಾಕಿ DJ ಹಾಕಿ ರಿಮಿಕ್ಸ್ ಹಾಡು ಹಾಕಿ ಕುಣ್ಯಾಗತ್ತರ. ಅವನ ಮುಂದೆ ಭಜನೆ ಮಾಡ್ಬೇಕಲ್ರಿ. ಅವನ ಮುಂದೆ ಭಜನೆ ಯಾವ್ದು ಭಜನೆ? 13 ताळीनं भजनी रे. 13 ताळ माहीत नाही तुम्हाला? या मी मला रूममध्ये या, सांगतो सगळं. 13 ताळीನ ಭಜನೆಯನ್ನು ನನ್ನ ಮುಂದೆ ಪಟ್ಟಿ ಮಾಡಿ ನನ್ನ ಮುಂದೆ 13 ತಾಳಿನ ಭಜನೆ ಮಾಡ್ತಾರೆ. ನನ್ನ ಮುಂದೆ ಆನಂದವಾಗಿರ್ತಾರೆ ಇವರು. ಆನಂದ ಅಂದ್ರೆ ಗೊತ್ತಲ್ಲ,
ತೀರ್ಥ ಪ್ರಸಾದ ತೊಗೊಂಡು ಆನಂದವಾಗಿರ್ತಾರೆ, ಪಿಕ್ಚರ್ ಹಾಡು ಹಾಕ್ತಾರೆ ಅಂತ ಸಿಟ್ಟು ಮಾಡಿ ಕುಣ್ದಂತವ. ಯಾವಾಗ ಅವರು ಕುಣಿಯಗತ್ರ ನಾನೇ ಕುಣಿಬೇಕಂತ ಕುಣ್ಯಾಕೆ ಶುರು ಮಾಡ್ದಂತ ಇಡೀ ಭೂಮಿನೇ ಪಲ್ಟೆ ಆಗ್ತದೆ. 1993 ಕಿಲ್ಲಾರಿ ಭೂಕಂಪ ಎಲ್ಲ ಆವಾಗ ಭೂಕಂಪ ಆಗಿದೆ, ಜಾಸ್ತಿ ಅದು ಹೋಯ್ತಷ್ಟೆ. ಹಂಗೆ ಪರಮಾತ್ಮನ ಯಾವಾಗ ಕ್ರೋಧಾವೇಶವಾಗಿ ಕುಣ್ಯಾಕೆ ಶುರು ಮಾಡ್ತಾನಂತ ಮಾಡಿದ್ರೆ ಆವಾಗ ವೀರಭದ್ರ ಹುಡ್ತಾನೆ. ದಕ್ಷ ಬ್ರಹ್ಮನ ಯಾಗ ನಾಶ ಮಾಡ್ದಲ್ಲ, ಆಗ ವೀರಭದ್ರ ಹುಟ್ಟಬಾರ್ದು ಅಂತಂದರೆ ಪರಮಾತ್ಮ ಸಿಟ್ಟು ಮಾಡ್ಕೊಳ್ಬಾರ್ದು ಅಂತಂದರೆ ಏನು ಮಾಡಬೇಕಂದ್ರೆ ನಾವು ಶಾಂತವಾಗಿ ಪರಮಾತ್ಮನ ಧ್ಯಾನ ಮಾಡಬೇಕು, ಪರಮಾತ್ಮನ ಗುಣಗಾನವನ್ನು ಮಾಡಬೇಕು, ಪರಮಾತ್ಮನ ಲೀಲೆಯನ್ನು ಹಾಡಬೇಕು. ಪರಮಾತ್ಮನ ನೋಡಿ ನಿಮಗೆಲ್ಲ ಎಷ್ಟು ಚಂದ ಹಾಡಬೇಕು ಅಂದ್ರೆ ಗವಾಯಿಗಳು ಎಷ್ಟು ಆನಂದವಾಗಿ ಹಾಡ್ತಾರೆ. ಅವ್ರು ಎಲ್ಲಿ ಹೊಲತ್ತಾರೆ 3, 4, 5ನೇ ಪಟ್ಟಿ ಹೊಲಗತ್ತಾರೆ ಅವರು ಎತ್ತರ, ನಮ್ಗೆ ಅಟ್ಟಕ್ಕೆ ಹೋಗೋಕ್ಕಾಗಲ್ಲ. ಆದ್ರೆ ಕನಕದಾಸ ಹಾಡ್ಕೊಂತ ಹೋದ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಹೋದ್ರೆ ಎಲ್ಲಿ ಹೋದ ಅಂತ ಕೇಳಿದ್ರೆ ಹೀಗೆ ಹಾಡ್ಕೊಂಡು ಉಡುಪಿ ಹೋಗಿರ್ತಾನೆ. ಉಡುಪಿ ನೋಡಿದ್ರೆ ಎಲ್ಲರೂ ಉಡುಪಿ ಹೋಗಿರ್ತಾನೆ. ಉಡುಪಿ ಕೃಷ್ಣನ ದೇವಸ್ಥಾನ ಮುಂದಗಡೆ ಹಾಡಾಗತ್ತಾನೆ ಕೂತ್ಕೊಂಡು. ಕೃಷ್ಣನ ಹಾಡವನ್ನು ಹಾಡ್ತಾ ಕೂತಿದ್ದಾನೆ. ಇದೇನದಾರಲ್ಲ ಮೈಲ್ಗಿ ಮಡಿ ಅನ್ನೋರು, ಪುರೋಹಿತ ಶಾಹಿಗಳು ದೂರ ಅನ್ನೋರು, ಅವ್ರನ್ನ ನೀನು ಹೋಗು ದೂರ ಹೋಗು, ಯಾವಾಗ ಸ್ನಾನ ಮಾಡಿದವು ಮೈಯೆಲ್ಲ ಹೊಲ ಸ್ನಾರಾಗತೈತಿ ಅಂತ ಹೊರಗೆ ಕಳಿಸ್ತಾರೆ. ಈತ ಹೋಗಿ ಕನಕದಾಸ ಅವ್ರಿಗೇನಲ್ಲಿಲ್ಲವ, ಆಯ್ತಪ್ಪ ಹೋಗ್ತೀನಿ ಅಂತ ಹೋಗಿ ಗುಡಿ ಹಿಂದೆ ಕುತ್ಕೊಂಡು ಹಾಡಕ್ಕೆ ಶುರು ಮಾಡ್ದ. ಹಾಡ್ತಾ ಆನಂದವೇ ಹಾಡ್ತಾ ಇದ್ದ. ಆ ಹಾಡಿನಲ್ಲಿ ಕೃಷ್ಣ ಪರಮಾತ್ಮನೇ ಮುಖ ಹೊಳ್ಳಿಸಿ ಹಿಂದಿಂದ ಗಾಡಿಯಿಂದ ಕಲ್ಲು ತೆಗೆದು ಕಿಂಡಿಕೆಯ ಮುಖಾಂತರ ದರ್ಶನ ಕೊಟ್ಟಿದ್ದು ನೋಡ್ತೇವೆ. ಅದಕ್ಕೆ ಕನಕನ ಹಾಂಗೆ ಹಾಡ್ಬೇಕಂತ, ಹಾಂಗೆ ಭಕ್ತಿ ಮಾಡಬೇಕು, ಹಾಂಗೆ ಹಾಡಬೇಕು ಅಂತ. ನಾವು ಹಾಡಿದ್ರೆ ಏನಾಗ್ತೈತಿ, ಈಗ ಹಾಡಕ್ಕೆ ಬರ್ತಮ್ಮ, ಹಳ್ಳ್ಯಾಗ ಹೋಗ್ತೀನಲ್ಲ ಆ ಮಕ್ಕಳಿಗೆ ತೊಟ್ಲ ಹಾಕಿ ತೂಗಿ ಹಾಡಿ ಮಲಗಿಸ್ಬೇಕಲ್ಲ, ಇವ್ರೇನು ಮಾಡ್ಕತ್ತಾರ ಮೊಬೈಲ್ ಚಾಲು ಮಾಡಿ ಇಟ್ಟು ಹಾಡಿ ಮಲಗಿಸ್ಬೇಕು. ನೀವು ಹಂಗೆ ಮಾಡ್ತೀರಿ? ಅವಾಗ ಹಾಡು ಮಲಗಿಸಿದ್ರೆ ಮಗ ಅಲ್ಲ ಅಪ್ಪ ಸಹಿತ ಮಲಗ್ತಿದ್ದ ಹಾಡಿದ್ರೆ. ಇವರು ಹಾಡಿದ್ರೆ ಯಾರು ಸಹಿತ ಮಲಗಲ್ಲಾಗ್ಯಾರ. ಹಂಗೆ ಪರಮಾತ್ಮ ಅಲ್ಲಿ ಹೋಗಿ ಏನು ಮಾಡ್ತಾನಂತಂದ್ರೆ ಹೇಳ್ತಾರೆ, ಗುರು ಹಿರಿಯರಿಗೆ ಗೌರವ ಇಲ್ಲ, ಎಲ್ಲವನ್ನ ಮರ್ತಿದ್ದಾರೆ, ಗೌರವವನ್ನು ಕೊಡ್ತಾ ಇಲ್ಲ. ಗುರು ಹಿರಿಯರಿಗೆ ಗೌರವ ಕೊಡಬೇಕು. ದೇವತೆಯ ಸ್ಮರಣೆಯನ್ನು ಮರೆತು ನಿಂತಿದ್ದಾರೆ. ತಂದೆ ತಾಯಿ ಅಂತ ಇಲ್ಲ. ಎಲ್ಲವನ್ನು ನೋಡಿ ಅನೇಕ ವಿಚಾರಗಳನ್ನು ಅದಕ್ಕೆ ಹಾಡಿದರೆ ಅಂಥ ಕಾಲ ಬಂತಲ್ಲ, ಇಂಥ ಕಾಲ ನಾನು ನೋಡೇ ಇಲ್ಲ ಅನ್ನುವಂಥದ್ದು ಹೇಳಿದ್ರಲ್ಲ, ಅಂಥ ಕಾಲ ಬಂತಲ್ಲ ಅಂತ ಆ ವಿಚಾರವನ್ನು ಅಣ್ಣ ತಮ್ಮಂದಿರ ಪ್ರೀತಿ ಇಲ್ಲ, ಅಕ್ಕಂಗಿರ ಪ್ರೀತಿ ಇಲ್ಲ, ಅತ್ತೆ ಮಾವರ ಪ್ರೀತಿ ಇಲ್ಲ, ಅತ್ತೆ ಸೊಸೆಗಳ ಪ್ರೀತಿ ಇಲ್ಲ. ಅದ್ರ ಜೊತೆಗೆ ಧರ್ಮದ ಸಂಸ್ಕಾರದ ಕೊರತೆ, ಹಣೆ ಮೇಲೆ ವಿಭೂತಿ ಇಲ್ಲ, ಕೊರಳಲ್ಲಿ ಲಿಂಗ ಎಲ್ಲರಲ್ಲಿ. ಒಂದು ದಿವಸ ಸಾಮೂಹಿಕ ಲಿಂಗ ಪೂಜೆ ಇಡೋದೈತಿ, ನೀವು ಹ್ಯಾಂಗೆ ಮಾಡ್ತೀರಿ ನೋಡೋದು. ಸಾಮೂಹಿಕ, ಯಾಕಂದ್ರೆ ದಾಸಮೇಗ ಗುರು ದೀಕ್ಷೆ ಕೊಟ್ಟು ಅವ್ರಿಗೆ ಉಪದೇಶ ಮಾಡಿ ಅವರು ಲಿಂಗ ಪೂಜೆ ಮಾಡೋದು ಕಲಿಸ್ತಾರಲ್ಲ, ಅದಕ್ಕೆ ನೀವೆಲ್ಲ ಹೆಂಗೆ ಮಾಡ್ತೀರಿ ವಿಡಿಯೋ ಮಾಡಿ ನಿಮ್ಮ ಗುರುಗಳಿಗೆ ಕಳಿಸೋದಾಯ್ತು. ಹಿಂಗೆ ಕಲಿಸ್ತೀರಿ ನೀವು ಪೂಜೆ ಮಾಡೋದು ಹೋಗ್ಬೇಕಾಗ್ತದೆ. ಅದಕ್ಕೆ ಒಂದು ದಿವಸ ಸಾಮೂಹಿಕ ಲಿಂಗ ಪೂಜೆ ಮಾಡ್ತೀರಿ. ಮುಂಜಾನೆ ಯಾವಾಗ ಹೇಳ್ತೀರಿ ಯಾವಾಗ ಒಂದು ಟೈಮ್ ಕೊಡ್ತೇವೆ ನಾವು. ಸಾಮೂಹಿಕ ಲಿಂಗ ಪೂಜೆ ಇವು ಬರ್ತಾರೆ ಗುರುಗಳು, ಬರಬೇಕ್ರಿ. ಮತ್ತು ರುದ್ರ ಹೇಳ್ಬೇಕಾಗ್ತತಿ ನೀವು ಬಂದು, ಮತ್ತು ಅದೆಲ್ಲ ಜಲಶುದ್ಧಿ, ಸ್ಥಳ ಶುದ್ಧಿ, ದಿಕ್ ಶುದ್ಧಿ ಎಲ್ಲ ಮಾಡಿ ಸಂಕಲ್ಪ ಮಾಡಿ ಎಲ್ಲ ಮಾಡಬೇಕಾಗ್ತದೆ. 2 ತಾಸು ಇವ್ರಿಗೆ ಕೂಡ್ಸನ್ನು ಲಿಂಗ ಹಿಡ್ಕೊಂಡು ಎಲ್ಲ ತರಬೇಕು. ನೀವು ತಾಟ ಬಾಟ್ಲ ಹೂವು ಪತ್ರಿ ಎಲ್ಲ ತರಬೇಕ್ರಿ. ಬರುವಾಗ ನೀರಿಟ್ಟು ಕೊಡ್ತೇವೆ. ಅದಕ್ಕೆ ಒಂದು ದಿವಸ ಇಡ್ತದೆ. ಹಾಗೆ ಎಲ್ಲವನ್ನ ಮರೆತು ನಡೆದೇವೆ. ವಿಭೂತಿ ಗೊತ್ತಿಲ್ಲ, ಗಂಧ ಗೊತ್ತಿಲ್ಲ, ಲಿಂಗ ರುದ್ರಾಕ್ಷಿಗಳೆಲ್ಲ ಮರೆತು ಹೋಗಿದ್ದಾರೆ ಅಂತ ಎಲ್ಲವನ್ನು ಹೇಳಿದಾಗ ಆಗ ಪರಮಾತ್ಮ ವಿಚಾರ ಮಾಡ್ತಾನೆ, ಆಯಿತು ಈ ಥರ ಸೃಷ್ಟಿಯಲ್ಲಿ ಈ ಥರ ಧರ್ಮವನ್ನು ನಾಶ ಆಗ್ತಾ ಇದೆಯಲ್ಲ,
ಆ ನಾಶದ ಸಂದರ್ಭದಲ್ಲಿ ಆ ಪರಮಾತ್ಮನ ಒಡ್ಡೊಲಗದಲ್ಲಿರ್ತಕ್ಕಂಥ ಅಮರಗಣಾಧೀಶ ಒಬ್ಬ ಅವನಿಗೆ ಸೊನ್ನೆ ಮಾಡ್ತಾರೆ, ನೋಡಪ್ಪ ನೀನು ಈ ಭೂಮಿ ಮೇಲೆ ಅವತರಿಸಬೇಕು, ಭೂಮಿ ಮೇಲೆ ನೀನು ಅವತಾರ ತೊಡಬೇಕು, ಅವತರಿಸಿ ಈ ಲೋಕವನ್ನು ಉದ್ಧಾರ ಮಾಡಬೇಕು. ಹೇಗೆ ದಾರದ ಜೊತೆಗೆ ದಾರ ಜೊತೆಗೆ ಹೂವಿನ ಜೊತೆಗೆ ದಾರ ಹೇಗೆ ಶಿವನ ಪಾದ ಸೇರ್ತದೋ, ಹೇಗೆ ಸ್ವರ್ಗ ಸೇರ್ತದಲ್ಲ, ಹಾಗೆ ನಿನ್ನನ್ನು ನೀನು ತಿಳಿಯೋದ್ರ ಜೊತೆಗೆ ನೀನು ನಿನ್ನ ಸುತ್ತಮುತ್ತಲಿರ್ತಕ್ಕಂಥ ಸಮಾಜವನ್ನು ಉದ್ಧಾರ ಮಾಡಪ್ಪ ಅಂತ ಹೇಳ್ತಾನೆ. ಅದು ಹೇಳಿದ ಮೇಲೆ ಎಲ್ಲಿ, ಯಾವಾಗ, ಹೇಗೆ ಬೇಕಲ್ಲ, ಯಾವ ದೇಶ ಕಾಲಗಳು ಬೇಕಲ್ಲ, ಅವತಾರ ಆಗಬೇಕು. ಈಗ ನಾವು ಅವತಾರ ಆಗಬೇಕು, ಎಲ್ಲ ಹುಟ್ಟಬೇಕಲ್ಲ, ಅದಕ್ಕೆ ಸ್ಥಳ ಇರುತ್ತೆ. ನೀವೆಲ್ಲ ಜನಿಸಿರಲ್ಲ, ನೀವೆಲ್ಲ ಬಂದಿರಲ್ಲ. ನೀವು ಬರಬೇಕಾಗಿತ್ತಂದ್ರೆ ನಿಮ್ಮ ಕಾಲ, ನಿಮ್ಮ ದೇಶ, ನಿಮ್ಮ ಸಮಯ ಎಲ್ಲ ನಿರ್ಧಾರ ಆಗ್ಯದಂತ ನೀವು ಬಂದಿರಿ. ಮತ್ತು ಶ್ರಾವಣ ಮಾಸದ ನೀವೆಲ್ಲ ಸೇರ್ಬೇಕಂದ್ರೆ ಎಲ್ಲ ಏನದಲ್ಲ ವಿಧಿ ಬರಹ ಅಂತಾರಲ್ಲ, ಆಗ ಬರಹದಂತೆ ಎಲ್ಲವೂ ಆಗ್ತಾ ಇರ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ಇನ್ನೂ ಭಾಳದ 32 ದಿವಸಗಳ ಪರ್ಯಂತ ಮುಂದಿನ ತಿಂಗಳು 15 ತನಕದ ಭಾಳ ವಿಚಾರಗಳನ್ನು ತಿಳ್ಕೋಬೇಕು. ನಾನು ಬೇರೆ ರಂಗ ಗಂಡ ಹೆಂಡತಿ ಕತೆ ಹೇಳಿ ಹೋಗೋದು ಕತೆ ಸ್ವಾಮಿಯಲ್ಲ, ನಾನು ಸ್ವಲ್ಪ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರ ಎಲ್ಲ ನನಗೆ ಹೇಳ್ತಕ್ಕಂಥ ವಿಚಾರಗಳು ಹೊಸವೇ ಇರ್ತವೆ. ನೋಡಿರಿ, ಹೊಸ ವಿಚಾರಗಳಿರ್ತಾವೆ, ಹೊಸ ವಿಚಾರಗಳನ್ನ ಹೇಳ್ತೀನಿ. ಇದು ಮಾಯಕ, ಇದೇನದು ಇವತ್ತೇನದಲ್ಲ, ಕೊನೆ ತನಕ ಇದು ಇರಬೇಕು. ಆದ್ರೆ ಭಾಳ ಸಂತೋಷ ಆಗ್ತದೆ ನಿಮ್ಮನ್ನು ನೋಡ್ರೆ. ಹೆಂಗತ್ತಂದ್ರೆ ನಾನು ಗುಲ್ಬರ್ಗಿದ್ದಾಗ ರೀ, ಕಾಲೇಜ್ ಯೂನಿವರ್ಸಿಟಿಗಿದ್ದಾಗ ಅಲ್ಲಿ ಮಠದಾಗ ನಾನು ಪ್ರವಚನ ಮಾಡ್ತೇನೆ ಕೇಳೋರು, ಹ್ಞೂ ಮಾಡ್ತೀನಿ ರೀ, ಪುರಾಣ ಪ್ರವಚನ ಮಾಡ್ತೀನಿ ರೀ. ಮತ್ತು ಶರಣಬಸಪ್ಪನ ಮಾಡ್ತೀರಿ ಅಂತ ಮಾಡ್ತೀನಿ. ಅಲ್ಲೆಲ್ಲ ಶರಣಬಸಪ್ಪನ ಪುರಾಣ ಜಾಸ್ತಿ. ಆ ಕಡೆ ಶರಣಬಸಪ್ಪನ ಪುರಾಣ ಪ್ರಾರಂಭ ಆಯಿತು, ನನ್ನ ಪಾಳಿ ಬಂದಿತ್ತು, ಪ್ರಾರಂಭ ಆಯಿತು. ನನಗೆ ಹೇಳಿದ್ರು, ನಾನು ಅದೇ ಮಾಡ್ದಾಗಿದ್ದೆ, ಅಲ್ಲೇ ಸೇವೆ ಮಾಡ್ತಾಯಿದ್ದೆ, ಅಲ್ಲೇ ಇದ್ಕೊಂಡು ಓದ್ತಿದ್ದೆ, ನಾನೇ ಪ್ರವಚನ ಮಾಡ್ತೀನಿ ಅಂತ ಮಾಡಿದೆ. ಮೊದಲನೇ ದಿವಸ ಪ್ರಾರಂಭ ಮಾಡಿದ, ಗುರುಬ್ರಹ್ಮ ಚಾಲು ಆಯಿತು. ಎಲ್ಲ ಸಮಯ ನೋಡಿದ್ರೆ ನಾವು ಸಮಯಕ್ಕೆ ಚಾಲು ಮಾಡೋ ಎಲ್ಲೇ ಹೋದರೂ ಸಮಯಕ್ಕೆ. ನಾನು 7:30 ಕರೆಕ್ಟಾಗಿ ಶುರು ಮಾಡಿದ್ದೇನೆ. ನಂಗೆ ದಿನಾಲು ನೀವು ಕರೆಕ್ಟ್ ಬರಬೇಕು. 9:30 ತನಕ 9-8:30 ಆಯ್ತು ನಂದು. ಅದಕ್ಕೆ ನಿಮ್ಮ ಸಮಯನೂ ಇಲ್ಲಿ ಆಯ್ತಾ? 8:30 ಬಸ್ಲೇನತ್ತ 9 ತನಕ ಎಲ್ಲ ಆಗ್ತದೆ. ಒಂದು ತಾಸು ಹೋಗಿದ್ದು ಗೊತ್ತಾಗಲ್ಲ, ಸರಿಯಾಗಿದ್ರೆ ಎಲ್ಲ ಸರಿಯಾಗಿದ್ರೆ. ಅಲ್ಲಿ ಪ್ರವಚನಕ್ಕೆ ಹೇಳಕತ್ತಿದ್ದ ಎಷ್ಟು ಜನ ಇದ್ರು ಗೊತ್ತೇನು? ಎಷ್ಟು ಜನ ಇದ್ರು ಗೊತ್ತೇನ್ರಿ ಬಸವಣ್ಣವ್ರು? 4 ಜನ ಆಯಿತು. 4 ರೀ ಎಣಿಸಿ. ಯಾರೇ 4 ಗೊತ್ತೇನು? ಯಾರು ಗೊತ್ತೇನು? ಇಲ್ಲೇ ಗೊತ್ತೇ, 1, ಇದು 3, ಇದು 4. 4 ಮಂದಿ. ನಾನಂದ ಏನು ಮಾಡಬೇಕು, 4 ಮಂದಿ ಬಸವಣ್ಣನಿಗೆ ಹೇಳ್ಬೇಕಲ್ಲ, ಇವ್ರು ಹಾಡಾಡರು. ನಾನು ಸ್ವಲ್ಪ ರಾಗ ಮಾಡಿ ಒಂದಿಟ್ಟು ಪದ್ಯ ಶ್ಲೋಕಗಳು ಹೇಳ್ದೆ. ಶುರು ಮಾಡ್ರಪ್ಪ. ಅವ್ರು ಗುರುಶಂತ ಇದ್ದ ನಮ್ಗೆ ಗವಾಯಿ, ನಿತ್ತಲಿಸಿದ್ರು ಗುರುಶಂತ ಗವಾಯಿಗಳು. ಹೇಳ್ರಪ್ಪ ಅವ್ರು, ಅದು ಏನು ಹೇಳಪ್ಪ ಅಂತಂದೆ. ಅದೇ ಓದಿ ಹೇಳಿ ಸಾಕು, 1 ತಾಸು. ಹಂಗಾಗಿ ನಾನೊಂದೆರಡು ಹಾಡ್ತಾ ಇರ್ತೀನಿ, ನೀವು ಹೇಳಿ ಮಂಗಳಾರತಿ ಮಾಡಿಬಿಡೋಣಂತಾರೆ. 1 ತಾಸು ಅರ್ಧ ತಾಸ್ದಂಗೆ ಮಂಗಳಾರತಿ ಮಾಡೇ ಬಿಟ್ಟೇವಿ. ಮರುದಿವ್ಸ 1-2 ಹೆಚ್ಚಾದ್ರ ತಮ್ಮ. ಮತ್ತು ಮರುದಿವ್ಸ 4 ಜನ ಹೆಚ್ಚಾದರು. ಎಲ್ಲಿ ತನಕ ಹೆಚ್ಚಾದ್ರತ್ತಂದ್ರೆ ತೊಟ್ಟಲ ಕಾರ್ಯಕ್ರಮಕ್ಕೆ ಫುಲ್ ಜನ ರೀ. ತೊಟ್ಟಲ ಕಾರ್ಯಕ್ರಮಕ್ಕೆ ಯಾಕಂದ್ರೆ ಅವ್ರು ಒಬ್ಬರೇ ಅವ್ರು ಮಾಡ್ತಾರೆ. ಅದಕ್ಕೆ ತೊಟ್ಟಲ ಕಾರ್ಯಕ್ರಮ ನಾವೇ ಮಾಡ್ತೇವೆ ಅಂತ ಅದು ಜವಾಬ್ದಾರಿ ತೊಗೊಂಡು ಅವ್ರು ಏನು ಮಾಡ್ಯಾರ, ಅವ್ರ ಬಂಧುಗಳಿಗೆ ಬಗಳಕ್ಕೆ ಎಲ್ಲ ಹೇಳಿ ಅವ್ರ ಜನಕ್ಕೆ ಸೇರಿಸಿ ಫುಲ್ ಆಯಿತು ಮಠ. ಮತ್ತು ಮರುದಿವ್ಸ ಅವ್ರೇನು ತೊಟ್ಟಲ ಕಾರ್ಯಕ್ರಮ ಮಾಡ್ಯಾರಲ್ಲ, ಅವ್ರು ಬರಲೇ ಇಲ್ಲ ಕೊನೆ ತನಕ. ಹೋದ್ರತ್ತಿಗೆ ಮುಂದೆ ಮದುವೆ ಸ್ಥಾನ ಬರ್ತಲ್ಲ, ಮದುವೆ ಏನು ಮಾಡೋದಿತ್ತಲ್ಲ, ಅದು ಟೀಮ್ ಬೇರೆನೇ ರೀ. ನಾವೇನು ಮದುವೆ ಮಾಡ್ತೇವೆ, ಅವ್ರು ಬಂದವರು ಹೋದೇ ಇರ್ತದೆ. ಯಾಕಂದ್ರೆ 40 ವರ್ಷ ಅದೇ ಪುರಾಣದ, ಇನ್ನೂ ಸಹಿತ ಅದೇ ಪುರಾಣದಲ್ಲಿ. ಯಾರು ಹೇಳಲಿಕ್ಕೆ ಶರಣಬಸಪ್ಪನ ಪುರಾಣ ಬಿಟ್ಟರೆ ಬೇರೆ ಪುರಾಣ ಇಲ್ಲ. ಕೇಳಿ ಆ ಗಲ್ಲಿ ತುಂಬೆಲ್ಲ ಶರಣಬಸವಸ ಏನು ಪುರಾಣ ಇದಲ್ಲ, 500 ರೂಪಾಯಿಗೆ ಹೆಣ್ಣು ಸಂತಾನ, 1000 ರೂಪಾಯಿ ಗಂಡ ಸಂತಾನ, ಕಣ್ಣು ಇಲ್ದವ್ರು ಕಣ್ಣು, ಕಾಲು ಇಲ್ದವ್ರು ಕಾಲು,
ಕುಳ್ಳಿಗೆ ಕುಳ್ಳಿ ತೊಗೊಂಡು ಸಂತಾನ ಕೊಟ್ಟ. ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಎಲ್ಲ ಕತೆಗಳು. ಅದಕ್ಕೆ ನಾ ಕೇಳಿದೆ ಒಬ್ರಿಗೆ, ಅಲ್ರಿ ಹಿರಿಯರ, ಒಬ್ರು ಹಿರಿಯರು ಇರ್ತಾರಲ್ಲ ನಮ್ಮ ಪರಿಚಯದವರು, ಮೊದಲು ಯಾರೂ ಬಂದಿಲ್ಲ, ಹೆಂಗೆ ಬೆಳೀತಾ ಇರ್ತಾ ಹಂಗೆ ಎಲ್ಲ ಬರ್ತಿದ್ರಲ್ಲ, ಯಾಕೆ ಯಾಕೆ ಬಂದಿಲ್ಲ, ಕೊನೆ ಯಾಕೆ ಬರಾಕತ್ತಾರ ತಂದಾಗ, ಇಲ್ರಿ ಅಪ್ಪ ಅವ್ರು ಹಂಗಲ್ರಿ, ಮೊದಲನೇ ದಿವಸ ಬಂದವರು ಕೊನೆ ತನಕ ಬರಬೇಕಾಗ್ತದಲ್ಲ ಅಂತೇಳಿ ಮೊದಲನೇ ದಿವಸ ಅದಕ್ಕೆ ಯಾರೂ ಬಂದಿಲ್ಲ ರೀ. ನಡುವು ಬಂದವ್ರು ಹಾಗೆ ಯಾವಾಗಾದ್ರೂ ಬಿಡ್ಬೋದು, ಯಾವಾಗ ಬಿಡ್ಬೋದು. ಅದಕ್ಕೆ ನಾನು ನಿನ್ನೆ ಯಾರೇ ಬಂದಿರಿ ನಾ ಎಲ್ಲ ಹೆಸರು ಬರ್ಕೊಂಡೇನಿ ರೀ. ನಿನ್ನೆ ಎಲ್ಲರ ಹೆಸರು ಬರ್ಕೊಂಡೀನಿ. ಬಂದವರು ಇವತ್ತು ಅವ್ರು ಬಂದಿಲ್ಲ, ಕೆಲವರು ಬಂದಿಲ್ಲ, ಅಬ್ಸೆಂಟ್ ಹಾಕಿದ್ದೀವಿ. ಅದಕ್ಕೆ ಮೊದಲನೇ ದಿವಸ ಬಂದವರು ಕೊನೆ ತನಕ ಬರಬೇಕಂತ ಅದಕ್ಕೆ ಇದು ಕತೆ ಹೇಳಿದೆ. ಅದಕ್ಕೆ ಬಹಳ ಚೆನ್ನಾಗಿರುವಂಥ ವಿಚಾರಗಳು ಬರ್ತವೆ. ನೀವು ಎಷ್ಟು ಚೆಂದ ಕೇಳ್ತೀರಿ ಅಷ್ಟು ಚಂದದ ವಿಷಯಗಳು ಬರ್ತವೆ.